ಸದನಕ್ಕೆ ಬರ್ತಕ್ಕಂಥ ಒಂದು ಅಟ್ರಾಕ್ಷನ್ ತಾವೇನಾರ ಮಾಡ್ಬೇಕು. ಯಾಕಂದ್ರೆ ಮಾನ್ಯ ಮಂತ್ರಿಗಳೇ ಜಾಸ್ತಿ ಇದ್ದಾರೆ. ಅಲ್ಲ ಆ ಥರ ಒಂದು ಮಾಡಿ ಅಂತ ಒಂದು ನಿಮಿಷ ಹೇಳ್ತೀನಿ. ಒಂದು ನಿಮಿಷ ಅಲ್ಲಲ್ಲ ಒಂದು ನಿಮಿಷ ಅಲ್ಲಲ್ಲ ಇವರ ಕೃಷ್ಣ 20 ವರ್ಷದಿಂದ ಅವ್ರ ಸಹವಾಸ ಐತಿ. ಭಾಳ ಮಂದಿ ಅಟ್ರಾಕ್ಷನ್ ಮಾಡೋ ಚಟ ಗುಣ ಅವನ ಕಡೆ ಐತಿ. ನೀನ ಮಾಡೋದು ಹೇಳೋಣ ಮಾಡ್ತೀನಿ. ಕೆ ಎಸ್ ನಮೀನ್ ಇಲ್ಲ. ಗೋಪಿನಾಥ್ ಕೊನೆದ್ರಿ ಖರ್ಗೆ ಅವರ ನನ್ನ ಚುಕ್ಕೆ ಕೃಷ್ಣ ಪ್ರಶ್ನೆ 1980 ಮಾನ್ಯ ಗ್ರಾಮೀಣ ಪಂಚಾಯತ್ ರಾಜ್ ಮತ್ತು ಮಾಹಿತಿ ತಂತ್ರಜ್ಞಾನ ಜೈವಿಕ ಸಚಿವರಿಗೆ ಉತ್ತರವನ್ನು ಒದಗಿಸಲಾಗಿದೆ. ನನ್ನ ಸ್ಪಷ್ಟೀಕರಣ ಏನಂದರೆ, ಒಂದು ಕಂದಾಯ ಭೂಮಿಯಲ್ಲಿ ಲೇಔಟ್ ಮಾಡಿರ್ತಾರೆ, ಅದರಲ್ಲಿ ರಿಜಿಸ್ಟರ್ ಆಗಿರೋದಿಲ್ಲ. ಕೆಲವು ರಿಜಿಸ್ಟರ್ ಆಗಿರೋದಕ್ಕೆ ನೀವು ಬಿ ಖಾತಾ ಕೊಡ್ತಾ ಇದ್ದೀರಿ, ಇನ್ನು ಕೆಲವು ಹಾಗೇ ಇರ್ತದೆ. ಅದಕ್ಕೆ ಏನು ಅಂತ ನಾನು ಅದು ಸ್ಪಷ್ಟೀಕರಣ ಕೇಳ್ತಾ ಇದ್ದೀನಿ. ಆ ಖಾಲಿ ಇರೋದಕ್ಕೆ ಬಿ ಖಾತಾ ಕೊಡ್ತಾ ಇಲ್ಲ. ಹೌದೌದು. ಮಾನ್ಯ ಸಭಾಪತಿಗಳೇ, ಸದಸ್ಯರು ಭಾಳ ಪ್ರಸ್ತುತವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನಮ್ಮ ಉದ್ದೇಶ ಏನಿತ್ತು ಈ ಕಾಯ್ದೆಯನ್ನು ಮಾಡಬೇಕಾದಾಗ ಸದಸ್ಯರೇ, ಈ ಇಲ್ಲೀಗಲ್ ಲೇಔಟ್ಸ್ ಏನು ಮಾಡಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ, ಅವರಿಗೆಲ್ಲರಿಗೂ ತೆರಿಗೆ ವ್ಯಾಪ್ತಿನಲ್ಲಿ ತರಬೇಕು ಅಂತ ನಾವು ಇನಿಷಿಯಲಿ ಒಂದು ಬ್ಯಾಕ್ ಆಫ್ ದಿ ಎನ್ವಲಪ್ ಕ್ಯಾಲ್ಕುಲೇಷನ್ ಮಾಡಿದಾಗ ಸುಮಾರು 1 ಕೋಟಿ ಆಸ್ತಿಗಳು ತೆರಿಗೆಯನ್ನು ನಾವು ಕಳ್ಕೊತಾ ಇದ್ವಿ. ನಾವೇ ಅವರಿಗೆ ಇಲ್ಲಿಗಲ್ ಲೇಔಟ್ ಆಗಿಬಿಟ್ಟಿದೆ, ನಾವೇ ಅವರಿಗೆ ನೀರು ಕೊಡ್ತಾ ಇರೋದು, ಏನು ಪವರ್ ಕೊಡ್ತಾ ಇರೋದು, ಎಲ್ಲ ಸವಲತ್ತು ಕೊಡ್ತಾ ಇದ್ದೀವಿ, ಆದರೆ ಅವರಿಂದ ತೆರಿಗೆ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಈ ಆ್ಯಕ್ಟನ್ನು ತಂದೀವಿ. ತಾವು ಕೂಡ ಎಲ್ಲರೂ ಇದನ್ನು ಸ್ವಾಗತ ಮಾಡಿ ಪಾಸ್ ಮಾಡಿಕೊಟ್ರಿ. ಅದಕ್ಕೆ ನಾವು ಒಂದು ಡೆಡ್ಲೈನನ್ನು ಹಾಕಿದ್ವಿ, ಕಟ್ ಆಫ್ ಡೇಟನ್ನು 7/4/2025, ಯಾವಾಗ ಆ್ಯಕ್ಟ್ ಜಾರಿಗೆ ಬರುತ್ತೆ ಅಂತ. ಅಲ್ಲಿ ತನಕ ಯಾವ ಸೈಟ್ಗಳು ಮಾರಾಟ ಆಗಿದ್ವು ಅವರಿಗೆ ನಾವು ಕೊಡಲಿಕ್ಕೆ ಇದು ಆದ ನಂತರ ಈಗ ಮಾಲಕರು ಕೂಡ ಯಾರು ನಾನು ಮಾಲಕ ಏನಿದ್ರೆ ನನ್ನ ಹೆಸರಲ್ಲಿ ಇಟ್ಕೊಂಡಿದ್ದೆ ನಾನು ಸೈಟ್ಗಳು, ಅದನ್ನು ಈಗ ನಾನು ಮಾರ್ತಾ ಇದ್ದೀನಿ. ಅವರಿಗೆ ಕಷ್ಟ ಆಗ್ತಾಯಿದೆ, ಅದು ಒಪ್ತೀನಿ. ಆದರೆ ನಾವು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ, ಒಂದು ಕಟ್ ಆಫ್ ಡೇಟ್ ಇರಲೇಬೇಕಾಗ್ತದೆ. ಹೀಗೆ ನಾವು ಎಕ್ಸ್ಟೆಂಡ್ ಮಾಡ್ಕೋತಾ ಹೋದರೆ ನಾಳೆ ಇದಕ್ಕೆ ಕೊನೆಯೇ ಇರೋದಿಲ್ಲ. ಆದರೆ ನೀವು ಹೇಳ್ತಾ ಇರೋದು ಒಂದು ಲೇಔಟ್ನಲ್ಲಿ ಈಗ ನನಗೆ ಸಿಗ್ತಾ ಇದೆ, ನಮ್ಮ ಪಕ್ಕದವರು ಇವತ್ತು ಮಾರ್ಕೊಂಡು ಅವ್ರಿಗೆ ಸಿಗ್ತಾ ಇಲ್ಲ ಅಂತ. ಖಂಡಿತವಾಗೂ ತಾವು ಏನು ಪ್ರಶ್ನೆ ಕೇಳಿದ್ದೀರ ಅದು ಪ್ರಸ್ತುತವಾಗಿದೆ. ಇದನ್ನು ನಾವು ಪುನರ್ ಪರಿಶೀಲನೆ ಮಾಡ್ತಾ ಇದ್ದೀವಿ, ಅವರಿಗೂ ಕೂಡ ನಾವು ಮಾತನಾಡ್ತಾ ಇದ್ದೀವಿ. ಇದನ್ನು ಹೇಗೆ ಬಗೆಹರಿಸೋದು ಅಂದ್ಬಿಟ್ಟು ಬಹುಶಃ ಒಂದು ರೂಲ್ ತರಬೇಕಾಗುತ್ತೆ. ಬಟ್ ಅಲ್ಲಿಗೆ ಮತ್ತೆ ಒಂದು ಕಟ್ ಆಫ್ ಆಗಬೇಕಾಗುತ್ತೆ. ಈಗ ನನ್ನ ಹತ್ರ ನಾನು ಡೆವಲಪರ್ 4 ಸೈಟ್ ಇಟ್ಕೊಂಡಿದ್ದೀನಿ ನನ್ನ ಹೆಸರಲ್ಲಿ. ಈಗ ಇವಾಗ 2 ಮಾಡ್ತೀನಿ. ಇವಾಗ ನೀವು ಪ್ರಶ್ನೆ ಕೇಳಿದಿರಂತ ಮತ್ತೊಮ್ಮೆ ಪರಿಷ್ಕರಣೆ ಮಾಡ್ತೀವಿ, ಅದಾದ್ಮೇಲೆ ಇನ್ನೂ 2 ಮಾಡ್ತೀನಿ ಒಂದು ವರ್ಷ ಆದಮೇಲೆ. ಸೊ ಇದಕ್ಕೆ ದೆರ್ ಇಸ್ ನೋ ಇದು ಕೊನೆ ಇಲ್ಲ. ಇದು ಸುತ್ತಮುತ್ತ ನಮ್ಮ ಬೆಂಗಳೂರಿನಲ್ಲಿ, ನಿಮ್ಮ ಬೆಳಗಾವಿ ಹೊರಗಡೆ, ಮಂಗಳೂರು ಹೊರಗಡೆ ಇದು ಸ್ವಲ್ಪ ಆಗ್ತಾ ಇದೆ. ಸ್ವಲ್ಪ ಕಾಲ ಅವಕಾಶ ಕೊಟ್ಟರೆ ಇದನ್ನು ಕೂಡ ಬಗೆಹರಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ಆಗುತ್ತೆ. ಗೋಪಿನಾಥ್ ಮಾರಿರಲ್ಲ ಸಭಾಪತಿಯವರು ತಾವು ಅನುಮತಿ ಕೊಟ್ಟರೆ, ಈಗ ಮೂಲ 16 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಅಕ್ರಮ ಬಡಾವಣೆಗಳು ಮಾಡಿಕೊಂಡು ಬಂದಿದ್ದಾರೆ. ಇವುಗಳು ಅವ್ರು ಹೇಳ್ದಂಗೆ ಮಾನ್ಯ RDPR ಸಚಿವರು, ಪಂಚಾಯಿತಿಯಲ್ಲಿ ಖಾತಾನೂ ಇರ್ತಾ ಇರಲಿಲ್ಲ. ಎಲ್ಲ ಹಾಳೆಯಲ್ಲಿ ಕಂಪ್ಯೂಟರ್ ಪ್ರಿಂಟೌಟಲ್ಲಿ ಮನೆಯಲ್ಲಿ ತೆಗೆದುಬಿಟ್ಟು ಅದರಲ್ಲಿ ಪಂಚಾಯಿತಿ ಖಾತೆ ಅಂತ ಪ್ರಿಂಟೌಟ್ ತೆಗೆದು ನೋಂದಣಿ ಆಗ್ತಾಯಿತ್ತು, ಮಾರಾಟ ಆಗ್ತಾಯಿತ್ತು. ಆ ಬಡಾವಣೆಗಳದ್ದು ಸೌಲಭ್ಯ ಕೊಡೋದೆಲ್ಲ ಮಾನ್ಯ ಸಚಿವರು ಹೇಳ್ದಂಗೆ ಪಂಚಾಯಿತಿಯವರು ಸರ್ಕಾರದವ್ರು ಕೊಡಬೇಕಾಗಿತ್ತು. ದುಡ್ಡು ಮಾಡ್ತಾ ಇದ್ದಿದ್ದೆಲ್ಲ ಅಕ್ರಮ ಬಡಾವಣೆ ಡೆವಲಪರ್ಸ್ ಮಾಡ್ತಾಯಿದ್ರು, ದುಡ್ಡು ಎತ್ಕೊಂಡು ಹೋಗ್ತಾಯಿದ್ರು. ಕೊನೆಗೆ ಹೋಗಲಿ, ಅವ್ರು ದುಡ್ಡು ಮಾಡೋದ್ರ ಬಗ್ಗೆ ನಮಗೇನು ಅಸೂಯೆ ಇಲ್ಲ, ಆದರೆ ಅಲ್ಲಿ ಒಂದು ನಿಯಮನೂ ಪಾಲನೆ ಆಗ್ತಾ ಇರಲಿಲ್ಲ. ರಸ್ತೆ ಇಲ್ಲ, CA ಇಲ್ಲ, ಪಾರ್ಕ್ ಇಲ್ಲ, 20 ಅಡಿ 15 ಅಡಿಗೂ ರಸ್ತೆ, ನೀರು ಸೌಲಭ್ಯ ಇಲ್ಲ, ಸ್ಯಾನಿಟ್ರಿ ಇಲ್ಲ. ಇವೆಲ್ಲ ಅವ್ಯಾವತಃ ಆಗಿ ಕೊನೆಗೆ ತೊಂದರೆ ಯಾರಿಗೆ? ಫೈನಲ್ ವಿಕ್ಟಿಮ್ಸ್ ಯಾರು? ಸಾರ್ವಜನಿಕರೇ. ಮತ್ತು ಅಕ್ರಮದ ಮಾರ್ಗದ ಮುಖಾಂತರ ಇದೆಲ್ಲ ಆಗ್ತಾ ಇದ್ದಿದ್ದು. ಸೊ ಈ ಅಕ್ರಮ ಬಡಾವಣೆಗಳು ಇವೆಲ್ಲ, ಇದಕ್ಕೆ ಈಗ ನಾವು ಕಡಿವಾಣ ಹಾಕಿದ್ದೇವೆ. ಅಕ್ಟೋಬರ್ 2024ರಿಂದ ಸಂಪೂರ್ಣವಾಗಿ ಅಕ್ರಮ ಬಡಾವಣೆಗಳಲ್ಲಿ ನೋಂದಣಿ ಆಗೋದನ್ನು 199 ಭಾಗ ನಾವು ನಿಲ್ಲಿಸಿದ್ದೇವೆ. ಕೆಲವರು ರಂಗೋಲಿ ಕೆಳಗೆ ನುಗ್ಗುವಂಥವ್ರು 1% ಇರ್ಬೋದು.
ಈಗ ತಾವು ಕೇಳ್ತಾ ಇರೋದು ಮಾನ್ಯ ಸಚಿವರು ಸಹಾನುಭೂತಿಯಿಂದ ಪರಿಶೀಲಿಸೋಣ ಅಂತ ಹೇಳಿದ್ದಾರೆ. ತಾವು ಕೇಳ್ತಾ ಇರೋದೇನು, ಒಂದು ಬಡಾವಣೆ ಆಗೋಗಿದೆ, ಆ ಬಡಾವಣೆಯಲ್ಲಿ ಅಕ್ಟೋಬರ್ 24ಕ್ಕೆ ಮೊದಲು ಅರ್ಧ ಸೈಟ್ಗಳು ಮಾರಾಟ ಆಗ್ಬಿಟ್ಟಿದ್ದಾವೆ, ಇನ್ನು ಅರ್ಧ ಸೈಟ್ಗಳು ಹಂಗೆ ಇದ್ದಾವೆ. ಅವಕ್ಕೆ ಸೈಟ್ಗೆ ಯಾವುದೂ ಖಾತಾ ಇಲ್ಲ, ಯಾಕಂದರೆ ಅವೆಲ್ಲ RTC ಮೇಲೆ ಕೂತಿರೋದು. ಇವುಗಳಿಗೆ ಏನಾದರೂ ಒಂದು ಮಾರ್ಗ ಕೊಡಬೇಕು ಅಂತ ಚರ್ಚೆ ಸ್ವಲ್ಪ ಆಗಿದೆ. ಆದರೆ ಇದು ಭಾಳ ನಾವು ಅಸಾಧಾರಣ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಇದಕ್ಕೆ ಪರಿಹಾರ ಕೊಡಬೇಕು ಅಂದರೆ. ಏನು, ಈಗ ಒಬ್ಬರು 2 ಎಕರೆ ಲೇಔಟ್ ಮಾಡಿದ್ದಾರೆ, 60 ಸೈಟ್ ಆಗಿದೆ, 20-30 ಸೈಟ್ ಮಾರಾಟ ಆಗಿದೆ, ಇನ್ನು 30 ಸೈಟು ಡೆವಲಪರ್ ಹತ್ರನೇ ಉಳ್ಕೊಂಡಿದೆ. ಆ ಸೈಟಿಗೆ ಆ್ಯಕ್ಚುಲಿ ಏನೂ ಖಾತಾ ಇಲ್ಲ, ಅವರು ಮಾರಾಟನೂ ಆಗಿಲ್ಲ. ಈಗ ಮಾರಾಟ ಮಾಡೋದಕ್ಕೆ ಏನಾದರೂ ಒಂದು ಅವಕ್ಕೆ ಅವಕಾಶ ಕೊಡಿ ಅಂತ ತಾವು ಕೇಳ್ತಾ ಇದ್ದೀರಾ. ಒಂದು ವಿಚಾರ ಏನು ಮಾಡ್ಬೋದು, ಬಹುಶಃ ಈ ಫೋರಮಲ್ಲಿ ಹೇಳುವಂಥ ವಿಷಯನೂ ಅಲ್ಲ, ಯಾಕಂದರೆ ಕಾನೂನಲ್ಲಿ ಇದಕ್ಕೆ ಅವಕಾಶನೇ ಇಲ್ಲ. ಅಕ್ರಮ ಸೈಟ್ ಮಾರೋದಕ್ಕೆ ನಾನು ಕೊಡ್ತೀನಿ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಸೊ ಆದರೆ ಒಂದು ವಿಷಯ ಏನು ಅಂದರೆ, ಆ 30 ಸೈಟ್ ಏನು ಉಳಿದಿದೆ ಅದನ್ನಾದರೂ ಅವರು ಪ್ಲ್ಯಾನ್ ಅಪ್ರೂವಲ್ಗೆ ಸಬ್ಮಿಟ್ ಮಾಡಿ, ಪ್ಲ್ಯಾನ್ ಅಪ್ರೂವಲ್ ತಗೊಂಡು ಆನಂತರ ಮಾರಾಟ ಮಾಡಲಿಕ್ಕೆ ಅವಕಾಶ ಕೊಡ್ಲಿಕ್ಕಾಗತ್ತಾ ಅಂತ ಒಂದು ವಿಚಾರ ಮಾಡ್ಬೋದು. ಚರ್ಚೆನೂ ಆಗಿದೆ. ಇದು ರಿಪೀಟ್ ಮಾಡ್ತೇನೆ, ಉಳಿದಿರೋ 30 ಸೈಟನ್ನು ಪ್ಲ್ಯಾನ್ ಅಪ್ರೂವಲ್ಗೆ ಸಬ್ಮಿಟ್ ಮಾಡಿ, ಅಲ್ಲಿ ಸಿವಿಕ್ ಕಮ್ಯುನಿಟಿ ಪಾರ್ಕು ಅದಕ್ಕೆಲ್ಲ ಅಷ್ಟಕ್ಕೆ ಅಪ್ಲೈ ಮಾಡಿ ರೋಡ್ ವಿಡ್ತಿಗೆ ಒಂದು ವಿನಾಯಿತಿಯನ್ನು ಕೊಡಬೇಕಾಗಿ ಬರ್ಬೋದು. ಅದನ್ನು ಕೊಟ್ಟು ಪ್ಲ್ಯಾನ್ ಅಪ್ರೂವಲ್ ಕೊಡಲಿಕ್ಕೆ ಆಗುತ್ತಾ ಅನ್ನುವಂಥದ್ದು ಇದು ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟೇ ಮಾಡಬೇಕು. RDPR ಸಚಿವರಿಗೂ ಬಹುಶಃ ಕಷ್ಟ ಆಗುತ್ತೆ ಅದನ್ನು ತೀರ್ಮಾನ ಮಾಡಲಿಕ್ಕೆ. ಸೊ ಅವರು UDನವರು ಕೂತ್ಕೊಂಡು ಟೌನ್ ಪ್ಲಾನಿಂಗ್ ಅವ್ರ ಹತ್ರ ಮಾತನಾಡಿ ಅಲ್ಲಿಂದ ಏನಾದರೂ ಈ ಥರ ಇಂಥ ಕೇಸ್ಗೆ ಸ್ಪೆಸಿಫಿಕ್ ಆಗಿ ಒಂದು ಮಾಡಿಫೈಡ್ ಪ್ಲಾನ್ ಕೊಡೋಕ್ಕಾಗುತ್ತಾ ಅನ್ನೋದು ವಿಚಾರ ಮಾಡ್ಬೋದು. ಅದನ್ನ ಮಾನ್ಯ ಸಚಿವರ ಹತ್ರ ನಾನು ಬೇರೆ ನಾನು ಹೇಳಿದ್ದೇನೆಂದ್ರೆ, ಒಂದೇ ಹತ್ರ ಇದ್ರೆ ಮಾಡ್ಬೋದು, ಒಂದು ಪಕ್ಕದಲ್ಲಿ ಮಾರ್ಬಿಟ್ಟಿದ್ದಾರೆ. ಫ್ರಾಗ್ಮೆಂಟೆಡ್ ಹೆಂಗ್ ಮಾಡಕ್ಕಾಗುತ್ತೆ ಅಂತ ಅದೇ ಈ ಕಾನೂನು ಪ್ರಕಾರ ನಿಮ್ಮ ಪ್ರಶ್ನೆಗೆ ಉತ್ತರ ಆಗೋದಿಲ್ಲ. ಬಿಕಾಸ್ ಅವ್ರು ಮಾಡಿರೋದೇ ಅಕ್ರಮ ಬಡಾವಣೆ. ಅಕ್ರಮ ಬಡಾವಣೆಯಲ್ಲಿ ಜಾಗ ಉಳಿಸ್ಕೊಂಡಿದ್ರೆ ಸಿಂಗಲ್ ಪ್ಲಾಟ್ ಅಪ್ರೂವಲ್ಗೆ ಹೋಗ್ಬಹುದು. ನೀವು ಹೇಳ್ತಾ ಇದ್ದೀರಾ ಬೇರೆ ಬೇರೆ ಲೊಕೇಶನ್ ಇದೆ, ಅವ್ರಿಗೆ ನೀವು ಬೇಕೇ ಬೇಕು ಅಂದ್ರೆ ಏನಾದರೂ ಒಂದು ನಾವು ಪರಿಹಾರ ಕೊಡಬೇಕಾಗತ್ತೆ. ಆಕ್ಚುಲಿ ದೇ ಡೋಂಟ್ ಡಿಸರ್ವ್, ಬಿಕಾಸ್ ದೇ ಹ್ಯಾವ್ ಮೇಡ್ ಇಲ್ಲಿಗಲ್ ಲೇಔಟ್ಸ್. ದೇ ಆರ್ ಪನಿಷಬಲ್ ಅಂಡರ್ ಲಾ. Under section 96(2) of Karnataka Land Revenue Act, their land should be forfeited to government. Law is very clear. Their land should be forfeited to government. ಆದರೆ ಅದು ಬೇಡ. ಈಗ ಪರಿಹಾರ ಕೊಡಬೇಕು ಅಂತ ಹೇಳಿದ್ರೆ ಅವರು ಅರ್ಧ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಸರ್ಕಾರ ಇಂಥ ಸ್ಥಿತಿಯಲ್ಲಿರೋರಿಗೆ ಒಂದು ಔಟ್ಲೆಟ್ ಕೊಡಲಿಕ್ಕೆ ಏನಾದರೂ ಒಂದು ಭಾಳ ನಾವು ಕೂಡ ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗಿ ನಾವು ವಿಚಾರ ಮಾಡಬೇಕಾಗತ್ತೆ. ನಮಗೂ ಅದು ಸಲೀಸಾದ ತೀರ್ಮಾನ ಅಲ್ಲ. ಯಾಕಂದರೆ ಸಕ್ರಮವಾಗಿ ಬದುಕೋರಿಗೆ ನಾವೇನೂ ಸಹಾಯ ಮಾಡೋದಿಲ್ಲ. ಎಲ್ಲ ಕಾನೂನಿನ ಹೊರೆ ಸಕ್ರಮವಾಗಿ ಬದುಕೋರಿಗೆ. ಅಕ್ರಮ ಮಾಡಿದವ್ರಿಗೆಲ್ಲ ನಾವು ಒಂದೊಂದು ಅವಕಾಶ ಕೊಟ್ಕೊತಾನೆ ಹೋದರೆ ಕೊನೆ ಎಲ್ಲಿ ಅಂತ. ಆದರೆ ಈ ಟ್ರಾನ್ಸಿಷನಲ್ಲಿ ಕೆಲವರು ಸಿಕ್ಕಾಕೊಂಡಿದ್ದಾರೆ, ಅವ್ರಿಗೇನಾದರೂ ಪರಿಹಾರ ಕೊಡಿ ಅಂತ ತಾವು ಹೇಳ್ತಾ ಇದ್ದೀರಾ. ಸೊ ನಾವು ಒಂದು ಸಜೆಷನ್ ನಾನು ಹೇಳಿದ್ದು, ಬೇರೆ ಏನಾದರೂ ಇದ್ದರೆ ಹೇಳಿ ತಾವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.